ಇವತ್ತು ನಿಮ್ಮ ಮುಂದೆ ಒಂದು ಕತೆ ಹೇಳಕ್ ಬಂದಿದ್ದೀನಿ. ಕತೆ ಹೇಳ್ತಾ ಇದ್ದೀರಾ, ಸ್ಟಾಕ್ ಮಾರ್ಕೆಟ್ ಚಾನಲ್ ಇದು, ಟ್ರೇಡಿಂಗ್ ಹೇಳ್ಕೊಡಿ, ಇನ್ವೆಸ್ಟ್ಮೆಂಟ್ ಹೇಳ್ಕೊಡಿ ಅಂದ್ರೆ ಕತೆ ಯಾಕೆ ಹೇಳ್ತಾ ಇದ್ದೀರಾ? ಅದು ಶ್ರೀ ಕೃಷ್ಣನ ಕತೆ. ಒಂದು ವೆರಿ ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ ನಿಮಗೆ. ಈ ಕತೆ ತುಂಬಾ ಇಂಪಾರ್ಟೆಂಟ್ ನಮಗೆ ನಮ್ಮ ಜೀವನದಲ್ಲಿ, ಪ್ಲಸ್ ನಮ್ಮ ಟ್ರೇಡಿಂಗ್ ಅಲ್ಲಿ ಕೂಡ. ನಾ ಯಾವತ್ತೂ ಜೀವನ ಟ್ರೇಡಿಂಗ್ ನ ಪ್ಯಾರಲ್ ಆಗಿ ನೋಡ್ತಾ ಇದ್ದಾರೆ, ಒಂದು ಸೇಮ್ ಎರಡುವೆ. ಸೊ ಕೃಷ್ಣ ನಮಗೆ ಜಗದ್ಗುರು, ಎಲ್ಲಾ ತರದಲ್ಲೂ ಪಾಠ ಕಲಿಸೋಂಗಲ್ವಾ. ಸೊ ಅವನ ಒಂದು ಕಥೆಯಿಂದ ಈ ಒಂದು 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 ವಿಷಯ ನಿಮ್ಗೆ ತಿಳಿಸಕ್ಕೆ ಬರ್ತೀನಿ. ಇದು ಸೈಕಾಲಜಿಕಲಿ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಕೂಡ ಈ ಕತೆ ಹೆಲ್ಪ್ ಆಗತ್ತೆ ನಿಮಗೆ. ಓಕೆನಾ? ಈ ಕತೆ ಸ್ವಲ್ಪ ಫುಲ್ ಕೇಳಿ, ಆಯ್ತಾ? ರಣಚೋಡ್ ಜಿ ಅಂತ ಒಂದು ಹೆಸರು ಕೃಷ್ಣಂಗೆ. ರಣಚೋಡ್ ಅಂದ್ರೆ ಹೇಡಿ ಅಂತ. ಹೇಡಿ ಅಂತ ಕೃಷ್ಣನ್ಗೆ ಹೇಡಿ ಅಂತ ಕರೀತಾರೆ. ಆ ಹೆಸರಿನಲ್ಲೇ ಅವನಿಗೆ ಪೂಜಿಸ್ತಾರೆ. ಒಂದು ದೇವಸ್ಥಾನ ಕೂಡ ಇದೆ. ಗುಜರಾತ್ ಅಲ್ಲಿ ಡಾಕೋರ್ ಅಂತ ಒಂದು ಊರಿದೆ. ಆ ಡಾಕೋರ್ ಅಲ್ಲಿ ರಣಚೋಡ್ ಜಿ ಅಂತಾನೆ, ರಣಚೋಡ್ ರಾಯ್ ಜಿ ಅಂತಾನೆ ಒಂದು ಟೆಂಪಲ್ ಇದೆ, ಒಂದು ದೇವಸ್ಥಾನ ಇದೆ. ಅದನ್ನ ಬರೋಡಾ ಮಹಾರಾಜರೆಲ್ಲ ಕಟ್ಟಿದ್ರು 1772 ಅದೆಲ್ಲ ಓಕೆ. ಬಟ್ ಇದ್ರ ಕತೆ ತುಂಬಾ ಹಿಂದೆ. ಈ ಕತೆ ಎಷ್ಟು ನಮ್ಮ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಕೃಷ್ಣ ಆಕ್ಚುಲಿ ಬಂದು ಕಂಸನ್ ಸಾಯಿಸ್ಬಿಡ್ತಾನೆ ಅಲ್ವಾ? ನಿಮ್ಗೆ ಆ ಸ್ಟೋರಿ ಗೊತ್ತು ನಿಮ್ಗೆ, ಕಂಸನ್ ಸಾಯಿಸಿರೋದು. ಕಂಸನ ಮಾವ ಅಥವಾ ಹೆಣ್ಣು ಕೊಟ್ಟ ಮಾವ ಜರಾಸಂಧ ಕೋಪ ಬಂದ್ಬಿಡುತ್ತೆ. ಏನ್ ಕೃಷ್ಣ ಹೆಂಗ್ ಸಾಯ್ತಾನೆ ಅಂತ. ಅವನೇನ್ ಮಾಡ್ತಾನೆ ಅಂದ್ರೆ, ಅವನೊಬ್ಬನಿಗೆ ಸಾಯಿಸಕ್ಕಾಗಲ್ಲ ಅಂತ ಗೊತ್ತು, ಕೃಷ್ಣನ ರಿವೆಂಜ್ ತೊಗೊಳಕ್ಕಾಗಲ್ಲ ಅಂತ ಗೊತ್ತು. ಅದಕ್ಕೆ ಕಾಲ್ಯವಾನ ಅಂತ ಒಬ್ಬ ಇರ್ತಾನೆ, ಅವನ ಜೊತೆ ಜೋಡಿ ಮಾಡ್ಕೊಂಡು ಯುದ್ಧಕ್ಕೆ ಬರ್ತಾನೆ. ಕಾಲ್ಯವಾನಂಗೆ ಒಂದು ಇದಿದೆ, ಅವನು ಯಾವುದೇ ಯುದ್ಧದಲ್ಲಿ ಸೋಲದೇ ಇಲ್ವಂತ ಅವನು, ಆಯ್ತಾ? ಅಷ್ಟು ದೊಡ್ಡ ಒಂದು ವರನ ಶಿವನಿಂದ ಪಡ್ಕೊಂಡ್ ಬಂದಿರ್ತಾನೆ ಕಾಲ್ಯವಾನ್ ಅಂತ. ಸೊ ಜರಾಸಂಧ ಕಾಲ್ಯವಾನ್ ಏನ್ ಮಾಡ್ತಾರೆ ಅಂದ್ರೆ, ಈ ಮಥುರಾ ಬೃಂದಾವನ್ ಈ ಏರಿಯಾದಲ್ಲಿ ಕೃಷ್ಣ ಒಂದು ಸಾಮ್ರಾಜ್ಯ ಇರ್ತಾ ಒಂದು ಬಂದು 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 ಯುದ್ಧ ಮಾಡ್ತಾನೆ ಇರ್ತಾನೆ, ಕಂಟಿನ್ಯೂಸ್ ಯುದ್ಧ ಮಾಡ್ತಾನೆ ಇರ್ತಾನೆ. ಕೃಷ್ಣ ನೋಡ್ತಾನೆ, ಅವ್ರ ಜನರುಗಳು ಸಾಯ್ತಾನೆ ಇರ್ತಾರೆ. ಯಾಕಂದ್ರೆ ಕೃಷ್ಣನ್ ಗೊತ್ತು, ನಾನು ಯುದ್ಧಕ್ಕೆ ಡೈರೆಕ್ಟಾಗಿ ಯುದ್ಧಕ್ಕೆ ಹೋದ್ರೆ ನಾನು ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿರುತ್ತೆ ಕೃಷ್ಣ. ಯಾಕಂದ್ರೆ ಕಾಲ್ಯವಾನಿಗೆ ಒಂದು ವರ ಕೂಡ ಇರುತ್ತೆ. ಸೊ ಅವನು ಜಗದೋದ್ಧಾರ ಕೃಷ್ಣ, ಬೇಕು ಅಂದ್ರೆ ಒಂದು ಸುದರ್ಶನ ಚಕ್ರ ಕೊಟ್ಟು ಎಲ್ಲ ಜರಾಸಂಧ ಎಲ್ಲ ಭಸ್ಮ ಮಾಡಬೇಕು ಒಂದೇ ನಿಮಿಷದಲ್ಲಿ. ಬಟ್ ನಮ್ಗೊಂದು ಪಾಠ ಕಲಿಸ್ಬೇಕಲ್ವಾ, ಅದಕ್ಕೆ ಈ ಸ್ಟೋರಿಗಳೆಲ್ಲ ಕೊಟ್ಟಿರೋದು ಅವ್ನು ಕೃಷ್ಣ. ಅವ್ನು ಡೈರೆಕ್ಟ್ ಆಗಿ ಏನ್ ಬೇಕಾದ್ರೂ ಮಾಡ್ಬೋದಾಯ್ತು, ಬಟ್ ಈ ಸ್ಟೋರಿಗಳು ತಿಳ್ಕೊಂಡ್ರೆ ನಮ್ಮ ಜೀವನ ಉದ್ಧಾರ ಆಗ್ಲಿ ಅಂತ ಈ ತರ ಲೀಲೆಗಳನ್ನ ರಚಿಸಿರ್ತಾನೆ ಕೃಷ್ಣ ಅಲ್ವಾ. ಸೊ ಜರಾಸಂಧ ಬಂದು ಯುದ್ಧ ಮಾಡ್ತಿರ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ, ಜರಾಸಂಧ ಹೇಳ್ತಾನೆ, ನೀನೇ ಗೆದ್ದೆ, ಹೋಗಪ್ಪ, ನೀನೇ ರಾಜ, ನೀನೇ ಮಹಾನ್ ಗ್ರೇಟ್, ಹೋಗು, ನೀನು ಮಜಾ ಮಾಡ್ಕೊಂಡ್ಬಿಟ್ಟು ಅಲ್ಲಿದ್ದ ಯುದ್ಧನ ಬಿಟ್ಟು ಹೇಡಿಯಾಗಿ ಹೊರಗೆ ಬರ್ತಾನೆ ಗುಜರಾತ್ಗೆ. ಸೊ ಎಲ್ರು ಅವನಿಗೆ ರಣಚೋಡ್ ಅಂತ ಹೇಳ್ತಾರೆ. ಅಂದ್ರೆ ಜನ ಪ್ರೀತಿಯಿಂದ ರಣಚೋಡ್ ಅಂತಾರೆ ಅಲ್ಲಿ. ಅಂದ್ರೆ ಜನಕ್ಕೆ ಏನಂದ್ರೆ, ನಮಗೋಸ್ಕರ ನಾವು ಸಾಯ್ತಿದೀವಿ, ನಾವು ಕಷ್ಟಪಡ್ತೀವಿ ಅಂತ ನಮಗೋಸ್ಕರ ಯುದ್ಧನ ಅವನು ಅಷ್ಟು ದೊಡ್ಡ ಒಂದು ಹೇಡಿಂದ ಅನ್ಸ್ಕೊಂಡು ನಮಗೋಸ್ಕರ ಬಂದ್ಬಿಟ್ಟ ಅಂತ ಜನ ಅವ್ನು ತುಂಬಾ ಪ್ರೀತಿ ಮಾಡಿ ಅವ್ನಿಗೆ ರಣಚೋಡ್ರ ಅಂತ ಒಂದು ಹೇಳಿ ಅವನೊಂದು ಟೆಂಪಲ್ ಕೂಡ ಕಟ್ಟಿದ್ದಾರೆ, ಆಯ್ತಾ? ಇದು ಒಂದು ಹಿಸ್ಟಾರಿಕಲ್ ಸ್ಟೋರಿ, ಆಯ್ತಾ? ಇದರಲ್ಲಿ ಬದೋನ ಅಂತ ಒಬ್ಬ ದೊಡ್ಡ ಡಿವೋಟಿ, ಅವರು ಕೃಷ್ಣನ ವಿಗ್ರಹನ ತಗೊಂಬಂದು ಎಸ್ಟಾಬ್ಲಿಷ್ ಮಾಡ್ತಾರೆ. ಇದೆಲ್ಲ ತುಂಬಾ ಚೆನ್ನಾಗಿದೆ, ಗೂಗಲ್ ಮಾಡಿ ನೋಡಿ ಇದ್ರ ಬಗ್ಗೆ. ತುಂಬಾ ದೊಡ್ಡ ಒಂದು ತುಂಬಾ ಬ್ಯೂಟಿಫುಲ್ ಕಥೆಗಳಿದೆ ಕೃಷ್ಣನ ಇದ್ರ ಬಗ್ಗೆ. ಬಟ್ ಇದರಲ್ಲಿ ಟ್ರೇಡಿಂಗು ಏನ್ ಸಂಬಂಧ ಅಂತ ಕೊಡೋಣ, ನಮ್ಮ ಜೀವನಕ್ಕೂ ಏನ್ ಸಂಬಂಧ ಅಂತ ತಗೊಳ್ಳೋಣ, ಆಯ್ತಾ? ಕೃಷ್ಣ ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ತುಂಬಾ ಪವರ್ಫುಲ್ ಆದ್ರೂ ಆ ಒಂದು ಜರಾಸಂಧನ್ ಜೊತೆ ಯುದ್ಧನ ಬಿಟ್ಟು ಹೊರಗೆ ಬಂದ್ಬಿಡ್ತಾನೆ. ಹೇಳಿ ಅನ್ಸ್ಕೊಂಡ್ರು ಹೊರಗೆ ಬಂದ್ಬಿಡ್ತಾನೆ, ಜನಕ್ಕೆ ತೊಂದರೆ ಆಗ್ಲಿ ಅಂತ ಒಂದು ಕಾರಣ. ಇನ್ನೊಂದು ಬಿಟ್ಟು ಬಂದ್ಬಿಡ್ತಾನೆ, ಆಯ್ತಪ್ಪ ನೀನೇ ಗೆತ್ಕೋ, ನೀನೇ ಆಯ್ತು ಹೋಗು ಅಂತ ಬಂದ್ಬಿಡ್ತಾನೆ. ಆಮೇಲೆ ಫೈನಲಿ ಜರಾಸಂಧನ್ ಸಾಯಿಸ್ಬೇಕಾದ್ರೆ ಜರಾಸಂಧ ಕೃಷ್ಣನೇ ಸಾಯಿಸೋದು, ಅಂದ್ರೆ ಭೀಮನ್ ಮೂಲಕ ಸಾಯಿಸ್ತಾನೆ. ಆದ್ರೆ ಕೃಷ್ಣನೇ ಅದಕ್ಕೆ ಅವ್ನು ಸಾಯಿಸೋಕೆ ಕಾರಣ ಇರುತ್ತೆ, ಅವ್ನ ಪವರ್ ಇರುತ್ತೆ ಮುಂಚೆನೆ ಸಾಯಿಸಕ್ಕೂ. ಬಟ್ ಇದೆಲ್ಲ ವಿಷಯಗಳನ್ನ ನಮ್ಗೆ ಹೇಳ್ಕೊಡಕ್ಕೆ ಮಾಡ್ತಾ ಇರ್ತಾನೆ. ಇದು ಟ್ರೇಡಿಂಗ್ ಹೆಂಗೆ ನಮ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ಜೀವನಕ್ಕೆ ಹೆಂಗೆ ಹೆಲ್ಪ್ ಆಗುತ್ತೆ, ಇದನ್ನ ಹೇಳ್ತೀನಿ. ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಕಾರಲ್ಲಿ ಹೋಗ್ತಾ ಇರ್ತೀರಾ, ಬೈಕಲ್ಲಿ ಹೋಗ್ತಾ ಇರ್ತೀರಾ, ಅವನೋ ಬಡ್ಡ ಬರ್ತಾನೆ, ಏನೋ ಬರ್ತಾನೆ, ಸುಮ್ಮನೆ ಅನ್ನೆಸರಿ ಜಗಳಗಳು, ಅವನೇ ಅಂತ ನಿಂಗೆ ನೀವು ಅಂತೀರಾ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ, ನಮ್ಮ ರಣಚೋಡ್ ರಾಯ್ ಕಲ್ತಿರೋ ವಿಷಯ ಏನದು, ಈ ತರ ಸಂದರ್ಭದಲ್ಲಿ ನೀನೇ ಗ್ರೇಟ್, ಮಜಾ ಮಾಡ್ಕೊಂತ ಬಂದ್ಬಿಡ್ಬೇಕು. ಎಲ್ಲಿ ಗೆಲ್ಲಬೇಕು, ಎಲ್ಲಿ ನಮ್ಮ ಎನರ್ಜಿ ಹಾಕಬೇಕು, ಎಲ್ಲಿ ನಾವು ನಿಜವಾಗ್ಲೂ ಒಂದು ಎಫರ್ಟ್ ಹಾಕ್ಬೇಕು, ಅಲ್ಲಿ ಎಫರ್ಟ್ ಹಾಕ್ಬೇಕು. ಅನ್ನೆಸರಿ ವಿಷಯಗಳಿಗೆ ಎಫರ್ಟ್ ಹಾಕ್ಬೇಡ ಅಂತ ಕೃಷ್ಣ ಹೇಳ್ಕೊಟ್ಟಿದ್ದಾನೆ ಜರಾಸಂಧ ಯುದ್ಧ ಬಗ್ಗೆ. ಅವ್ನ ಶಕ್ತಿ ಇದ್ರೂ ಇನ್ ಫೈಟ್, ಹೋಗ ನೀವೇ ಮಜಾ ಮಾಡ್ಕೊಂತ ಬಂದ್ಬಿಡ್ತಾನೆ ಅಲ್ವಾ. ಸೊ ಇದು ವೆರಿ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಕೂಡ ನಾವು ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು, ನಮ್ಮ ಎಫರ್ಟ್ ಎಲ್ಲ ಹಾಕ್ಬೇಕು, ಎಲ್ಲಿ ಜಗಳ ಮಾಡಬೇಕು, ಎಲ್ಲಿ ಜಗಳ ಮಾಡಬಾರ್ದು. ಆದಷ್ಟು ನಮ್ಮ ಜೀವನ ಜನ ಸುಖವಾಗಿ ಹೋಗ್ಬೇಕಂದ್ರೆ ಈ ತರ ಅನ್ನೆಸರಿ ವಿಷಯಗಳನ್ನ ಬಿಡ್ಬೇಕು. ನೀನೇ ಗ್ರೇಟ್, ನೀನೇ ಸೂಪರ್ ಅಂದ್ಬಿಟ್ರೆ ಏನು ನಿಮ್ದು ಇದಾಗುತ್ತೆ, ಏನು ಗಂಟು ಖಾಲಿ ಆಗೋಲ್ಲ ಅಲ್ವಾ. ನಿಮ್ಮ ಈಗೋ ಏನು ಕಮ್ಮಿ ಆಗುತ್ತೆ, ನಿಮ್ಮ ಒಂದು ಮಾನಕ್ಕೆ ಅಂತ ಆಗಲ್ಲ. ಇನ್ನು ಜಗಳ ಮಾಡ್ರೆ ಮಾನ ಮರ್ಯಾದೆ ಹೋಗೋದು ಅಲ್ವಾ. ಸೊ ಆದಷ್ಟು ಬಿಟ್ಬಿಟ್ಟು ನೀನೇ ಮಜಾ ಮಾಡ್ಕೊಂಡ್ ಬರ್ಬೇಕು, ಎಲ್ಲಿ ನಮ್ಮ ಎನರ್ಜಿ ಮಾಡ್ಬೇಕು ಅಲ್ಲಿ ಉಪಯೋಗಿಸ್ಬೇಕು. ಸೇಮ್ ಥಿಂಗ್ ವಿತ್ ಟ್ರೇಡಿಂಗ್ ಅಲ್ಲಿ ನಾವು ಅನ್ನೆಸರಿ ಟ್ರೇಡ್ಗಳನ್ನ ತಗೋಬಾರದು, ಅರ್ಥ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಟೈಮಿಂಗ್. ಕೃಷ್ಣ ಏನ್ ಮಾಡ್ದ, ಪರ್ಫೆಕ್ಟ್ ಟೈಮಿಂಗ್ ನೋಡ್ಕೊಂಡು ಕಾಲವನ್ನ ಸಾಯಿಸೋದು ಒಂದು ದೊಡ್ಡ ಮಜಾ ಇದೆ. ಕಾಲವನ್ನ ಏನ್ ಮಾಡ್ದ ಅವನು ಇನ್ನೊಬ್ರು ಋಷಿ ಇರ್ತಾರೆ, ಆ ಋಷಿ ಹೆಸರು ಮರ್ತಾ ಇದ್ದಂಗೆ. ಆ ಋಷಿಗೆ ಒಂದು ವರ ಇರುತ್ತೆ. ಆ ಋಷಿ ತಪಸ್ಸಲ್ಲಿ ಕೂತಿರ್ತಾರೆ ಒಂದು ಗುಹೆಯಲ್ಲಿ. ಆ ಋಷಿಯ ತಪಸ್ಸನ್ನು ಯಾರು ಭಂಗ ಮಾಡ್ತಾರೋ ಅವರು ಭಸ್ಮ ಹೋಗ್ತಾರಂತೆ. ಸೊ ಕಾಲವನ್ನ ಹೆಂಗೋ ಟ್ಯಾಕ್ಟಿಕ್ ಕರ್ಕೊಂಡೋಗಿ ಗುಹೆ ಕರ್ಕೊಂಡು ಹೋಗ್ಬಿಡ್ತಾನೆ ಕೃಷ್ಣ. ಕರ್ಕೊಂಡೋಗಿ ಯಾವಾಗ ಇದು ಭಂಗ ಆಗತ್ತೆ, ಈ ಕಾಲವನ್ನ ಅವನಿಂದ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಕಾಲವನ್ನ ಇವನೇ ಕೃಷ್ಣ ಅನ್ಕೊಂಡು ಅವನ್ನ ಅಲ್ಲಾಡ್ಸ್ಬಿಟ್ಟು ಅವನ್ನ ಎದ್ದೇಳಿಸ್ಬಿಡ್ತಾನೆ ಋಷಿನ.
ತಕ್ಷಣ ಅವನು ಭಸ್ಮ ಹೋಗ್ತಾನೆ. ಸೊ ಹೀಗೆ ಟ್ಯಾಕ್ಟಿಕಲ್ ಆಗಿ ಯಾವಾಗ ಏನು ಕೆಲಸ ಮಾಡಬೇಕು, ಯಾವಾಗ ಅದನ್ನು ಮಾಡಿದ್ರೆ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ಕೃಷ್ಣ ಇದನ್ನು ಹೇಳ್ತಾ ಇದ್ದಾನೆ. ಟ್ರೇಡಿಂಗಲ್ಲಿ ಕೂಡ ಅಷ್ಟೇ, ನಾವು ಆ್ಯಸ್ ಅನ್ ಇನ್ವೆಸ್ಟರ್ ನಾವು ಯಾವ ಟೈಮ್ಗೆ ಆತರಗೊಂಡು ಯಾರೋ ಟಿಪ್ಸ್ ಹೇಳಿದ್ರು, ಯಾರೋ ಮಾಡಿದ್ರು, ಹೋಗು ದುಂಕು ಎಲ್ಲ ಎನರ್ಜಿನೂ ಹಾಕು, ಎಲ್ಲ ದುಡ್ಡನ್ನು ಹಾಕು ಅಂತ ಮಾಡಿದ್ರೆ ನಮಗೆ ಪ್ರಾಬ್ಲಮ್ಗಳೇ ಶುರು ಆಗೋದು ಅಲ್ವಾ. ಟ್ರೇಡಿಂಗಲ್ಲೂ ಕೂಡ ಪರ್ಫೆಕ್ಟ್ ಎಂಟ್ರಿ, ನನಗೆ ಪರ್ಫೆಕ್ಟ್ ಎಂಟ್ರಿ ಇದ್ದು ಕನ್ಫರ್ಮೇಷನ್ ಕೊಟ್ಟಾಗ ನಾನು ಪರ್ಫೆಕ್ಟ್ ಎಂಟ್ರಿ ಆಗ್ತೀನಿ, ಎಲ್ಲಿ ಸ್ಟಾಪ್ ಲಾಸ್ ತೊಗೋಬೇಕು ಅಲ್ಲಿ ತೊಗೊಳ್ತೀನಿ. ಈ ಥರ ಒಂದು ಕೃಷ್ಣನ ಒಂದು ಫಾಲೋ ಮಾಡ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡ್ರೆ ಟ್ರೇಡಿಂಗಲ್ಲೂ ಸಕ್ಸಸ್ಫುಲ್ ಆಗ್ಬೋದು, ನಮ್ಮ ಜೀವನದಲ್ಲೂ ಕೂಡ ಸಕ್ಸಸ್ಫುಲ್ ಆಗ್ಬೋದು. ಇಷ್ಟ ಆಯ್ತಲ್ವ ಕತೆ? ಈ ಥರ ಹಲವಾರು ಕಥೆಗಳು, ಕೃಷ್ಣನ ಕಥೆಗಳಿದೆ ನಮ್ಮ ಲೈಫ್ಗೆ ಮತ್ತು ಟ್ರೇಡಿಂಗ್ ಅನುವಾದಂಥದ್ದು. ಇದನ್ನ ನಂಗೆ ಗೊತ್ತಾಗೋದ ನಿಮ್ಗೆ ಹೇಳ್ತಾ ಇರ್ತೀನಿ. ಈ ಥರ ಕತೆ ಹೇಳಬೇಕೋ ಬೇಡ ಅಂತ ಕಮೆಂಟ್ ಮಾಡಿ ತಿಳಿಸಿ, ಯಾಕಂದ್ರೆ ನನಗೆ ಇದರಿಂದ ತುಂಬ ಒಂದು ಇನ್ಸ್ಪಿರೇಷನ್ ಸಿಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಈ ಥರ ಕಥೆಗಳನ್ನ ನಮ್ಮ ಟ್ರೇಡಿಂಗ್ ಜೀವನಕ್ಕೆ ಉಪಯೋಗ ಅಂತ ಕಥೆಗಳು ಬೇಕು ಅಂದರೆ ನಂಗೆ ಹೇಳಿ, ಆದಷ್ಟು ಬಂದು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಜಯ ಶ್ರೀ ಕೃಷ್ಣ.